ಅದರಿಂದ ಇದಕ್ಕೆ ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತಲೇ ಪ್ರಸಿದ್ಧಿ. ಸರ್ ನಿಧಿ ಆಸೆ ಕೊಡಿದ್ದಾರೆ, ಅದನ್ನ ಬುರ್ಜು ಅಥವಾ ಬತೇರಿಗಳು ಅಂದರೆ ಬರಿಗಣ್ಣಲ್ಲಿ 10-15 ಕಿಲೋಮೀಟ್ರ್ ನೋಡ್ತಾ ಇದ್ರು. ಮದವೇರಿದ ಆನೆಯನ್ನು ಮದ ಒಡಿಸಿ ನಂತರ ಮದಕರಿ ನಾಯಕರಾದರು. 17ನೇ ಶತಮಾನದಲ್ಲಿ ಸಿಮೆಂಟ್ ಇಲ್ಲ, ಕರೆಂಟ್ ಇಲ್ಲ, ಮಿಷನ್ಸ್ ಇಲ್ಲ. ಹತ್ತಲಿಕ್ಕೆ ಸುಲಭ, ಇಳಿಲಿಕ್ಕೆ ತುಂಬ ಕಷ್ಟ. ಹತ್ತೋದು ಬಿಡೋದು ಅವ್ರ ಓನ್ ರಿಸ್ಕು, ಬಿಟ್ಟರೆ ಯಾರು ಜವಾಬ್ದಾರಿ ತಾಣಲ್ಲ, ಅವರವರ ಸ್ವಂತ ಜವಾಬ್ದಾರಿ. ಮೇಲ್ಗಡೆ ನಾಗರಾವು, ಮಿಸ್ಟರ್ ಮಿಸಸ್ ರಾಮಾಚಾರಿ, ಕೆಂಡ ಸಂಪಿಗೆ, ಅನುರೂಪ ಸೀರಿಯಲ್ಲು, ಪಡ್ಡೆಬಲಿ, ಆ ಥರ ಸುಮಾರು ಫಿಲ್ಮ್ಗಳನ್ನ ಆ ಟಾಪಲ್ಲಿ ತೆಗೆದಿದ್ದಾರೆ. ನೋಡಿ ಈ ಮುಂದೆ ಏನು ಕಾಣ್ತಿದೆಯಲ್ಲ, ಇದು ಎಣ್ಣೆ ಕುಳ. ಓಕೆ ಸರ್, ಎಣ್ಣೆ ಕುಳ ಅಂದರೆ ಅವಾಗೆಲ್ಲ ಕರೆಂಟ್ ಇರಲಿಲ್ಲ. ರೈತರು ತೆರಿಗೆ ರೂಪದಲ್ಲಿ ಹೊಂಗೆ ಎಣ್ಣೆ, ಹರಳೆಣ್ಣೆ, ಬೇನೆಣ್ಣೆ ಕೊಟ್ಬಿಟ್ರೆ ಆ ತೆರಿಗೆ ರೂಪದಲ್ಲಿ ಕೂಡ ಅಂತ ಬೇರೆ ಬೇರೆ ಎಣ್ಣೆನ ಮೇಲ್ಗಡೆ ದೀಪಗಳಿಗೆ, ಪಂಜುಗಳಿಗೆ ಹಾಕ್ಲಿಕ್ಕೆ ಬಳಸ್ತಿದ್ದಂಥ ಎಣ್ಣೆ ಕುಳ. ಸರ್ 9 ಅಡಿ ಆಳ ಬರುತ್ತೆ, 11 ಅಡಿ ಉದ್ದ ಬರುತ್ತೆ. ಒಂದೇ ಬಂಡೆ, ಒಂದು ಸಾರಿ ಸ್ಟೋರ್ ಮಾಡಿದ್ರೆ 6 ತಿಂಗಳು ವರ್ಷದವರೆಗೂ ಎಣ್ಣೆ ಸ್ಟಾಕ್ ಆಗ್ತಾ ಇತ್ತು. ಸರ್ ಮೇಲ್ಗಡೆ ಸ್ಲ್ಯಾಬ್ ಇತ್ತು ಮುಚ್ಚಳ ಥರ, ಅದು ಹಾಳಾದ್ಮೇಲೆ ಮಳೆ ನೀರು ನಿಲ್ಲುತ್ತೆ. ಸರ್ ದೊಡ್ಡದು ಸ್ಟಾಕ್ ಮಾಡಲಿಕ್ಕೆ, ಚಿಕ್ಕದು ಡೈಲಿ ಯೂಸ್ಗೆ. ಸರ್ ಇಲ್ಲಿ ನೋಡಿ ಸರ್, ದಿನ ಬಳಕೆ ಮಾಡಲಿಕ್ಕೆ. ಅದು ಬಂಡೆ ಕೆಳಗಡೆ ಒಬ್ಬ ಕಾವಲುಗಾರ ಉಳ್ಕೊಳ್ಳಿಕ್ಕೆ ಒಂದು ಮನೆ ಕೆಳಗಡೆ ಇಲ್ಲಿ ಕಾಣುತ್ತಲ್ಲ ಸರ್, ಇದು ಶೆಡ್ಡು. ಮಳೆ ಬಿದ್ದರೆ ಮಳೆ ನೀರು ನೇರವಾಗಿ ಸ್ಟ್ರೈಟ್ ಆಗಿ ಹೋಗಲ್ಲ, ಒಂದು ಕಡೆ ಸೈಡ್ಗೆ ಹೋಗುತ್ತೆ. ಕಲ್ಲಿನ ಕಡದಂಗಗಳು. ಸರ್ ಇಲ್ಲೊಂದು ಪಂಜ್ ಇಡ್ತಿದ್ರು, ಎಣ್ಣೆ ಕೂಡ ನೋಡ್ಕೊಳ್ಳಿಕ್ಕೆ ಇಲ್ಲೊಬ್ಬ ಕಾವಲುಗಾರ. ನೀರೆಲ್ಲ ಕೆಳಗಡೆ ಹೋಗುತ್ತೆ ಸರ್, ನೀರು ಸ್ಟ್ರೈಟ್ ಆಗಿ ಹೋಗದಂಗೆ ಒಂದು ಕಡೆ ಸೈಡ್ ಹೋಗ್ಲಿಕ್ಕೆ ಪೈಪ್ಲೈನ್ ಥರ ಅಲ್ಲೊಂದು ಪಂಜ್ ಇಡ್ತಿದ್ರು. ಎಣ್ಣೆ ಕುಳ ನೋಡ್ಲಿಕ್ಕೆ ಇಲ್ಲೊಬ್ಬ ಕಾವಲುಗಾರ ಇರ್ತಿದ್ದ. ಎಣ್ಣೆ ಕುಳ ಮತ್ತು ಕಾವಲುಗಾರರ ಮನೆ. ಚಿತ್ರದುರ್ಗ ಅಂದರೆ ಭಾಳಷ್ಟು ಪ್ರಸಿದ್ಧಿ 7 ಸುತ್ತಿನ ಕೋಟೆ. ಸರ್ 7 ಸುತ್ತಿನ ಕೋಟೆ ಅಂದರೆ 7 ಹೆಬ್ಬಾಗ್ಲು. ಸರ್ ನೀವು ಆಲ್ರೆಡಿ ಟಿಕೆಟ್ ತಗೊಂಡು ಒಳಗಡೆ ಬಂದ್ರೆ 3ನೇ ಸುತ್ತಿನ ಕೋಟೆ. ಸರ್ 1-2 ಟೌನಲ್ಲಿ ಹೋಗ್ಬಿಡಿದೆ. 1ನೇ ಸುತ್ತಿನ ಕೋಟೆ ರಂಗಯ್ಯನ ಬಾಗ್ಲು. ರಂಗಯ್ಯನ ಬಾಗ್ಲು ಅಂತ ಕರೀಲಿಕ್ಕೆ ಕಾರಣ ಇವರ ಮನೆದೇವ್ರ ಹೆಸರು ನೀರ್ತಡಿ ರಂಗನಾಥ ಸ್ವಾಮಿ. ಅದರ ಹೆಸರೇ ಅದಕ್ಕಿಟ್ಟಂದ್ರೆ ರಂಗಯ್ಯನ ಬಾಗ್ಲು ಅಂತ ಹೇಳ್ತಾರೆ. 2ನೇ ಸುತ್ತಿನ ಕೋಟೆ ಗಾರೆ ಬಾಗ್ಲು. ಅವಾಗೆಲ್ಲ ಸಿಮೆಂಟ್ ಇರಲಿಲ್ಲ, ಸುಣ್ಣದ ಕಲ್ಲು, ಇಟ್ಟಿಗೆ, ಬೆಲ್ಲ, ಮೊಟ್ಟೆ ಮೊದಲಿಗೆ ಗಾರೆ ಬಳಸ್ಕೊಂಡು ಗೋಡೆಗಳು ಕಟ್ತಾ ಇದ್ರು. ಅದರಿಂದ ಇದಕ್ಕೆ 2ನೇ ಸುತ್ತಿನ ಕೋಟೆಯನ್ನು ಗಾರೆ ಬಾಗ್ಲು ಅಂತ ಕರೆದ್ರು. ಸರ್ ಕೋಟೆಯ 3ನೇ ಸುತ್ತಿನ ಬಾಗಿಲನ್ನು ಸರ್ ಕಾಮನ ಬಾಗಿಲು ಅಥವಾ ಕಾಮಗೇತಿ ಬಾಗಿಲು. ಸರ್ ಈ ಕೋಟೆ ಕಡ್ದವರು ಮೂಲತಃ ಪಾಳೆಗಾರರು, ಅಂದರೆ ಬೇಡ ಜನಾಂಗದವರು. ಅದರಲ್ಲಿ ಕಾಮಗೇತಿ ವಂಶಸ್ಥರು ಈ ಕೋಟೆ ಕಡ್ದರು ಅನ್ನೋ ಉದ್ದೇಶಕ್ಕೆ ಇದಕ್ಕೆ ಕಾಮನ ಬಾಗಿಲು ಅಥವಾ ಕಾಮಗೇತಿ ಬಾಗಿಲು. ಸರ್ ಮುಂದ್ಗಡೆ ಬರ್ತಾ ಒಂದು ನಾಗರಾಮ ಚಿತ್ರ ನೋಡಿದ್ರಿ ಸರ್, ಎಲ್ಲೂ ಸ್ಟ್ರೈಟಾಗಿ ರೂಟ್ ಇಲ್ಲ, ಸುತ್ತಿ ಬಳಸಿ ಕೋಟೆ ಕಟ್ಟಿದ್ದಾರೆ. ಅದು ದಾರಿ ಸೂಚಕವಾಗಿ ಫ್ರಂಟಲ್ಲಿ ನಾಗರಾಮ ಚಿತ್ರ ಹಾಕಿದ್ದಾರೆ. ಸರ್ ಈಗ ಇಲ್ಲಿ ನೋಡಿದ್ರೆ ನಿಮ್ಗೆ 2 ಬಾಗಿಲು ಕಾಣುತ್ತೆ. ದೊಡ್ಡ ಬಾಗಿಲು ಒಂದಿದೆ, ಚಿಕ್ಕ ಬಾಗಿಲು ಒಂದಿದೆ. ದೊಡ್ಡ ಬಾಗಿಲನ್ನು ಹೆಬ್ಬಾಗಿಲು, ಚಿಕ್ಕ ಬಾಗಿಲನ್ನು ದಿಡ್ಡಿ ಬಾಗಿಲು. ಹೆಬ್ಬಾಗಿಲು ಅಂದರೆ ಹಬ್ಬ ಹರಿದಿನಗಳು ಮಾಡಿದಾಗ ರಾಜ ಹೋಗೋಕೆ ಬರೋ ಮಾತ್ರ ದೊಡ್ಡ ಬಾಗಿಲು, ಬಾಕಿ ಸಂದರ್ಭದಲ್ಲಿ ಚಿಕ್ಕ ಬಾಗಿಲು. ಸರ್ ಈ ಥರದ 19 ಹೆಬ್ಬಾಗಿಲು, ಆ ಥರದ 35 ದಿಡ್ಡಿ ಬಾಗಿಲಿದೆ. ಅಂದರೆ ಕೋಟೆ ಹೊರಗಿರುವಂಥ 2 ಸುತ್ತನ್ನು ಕೌಂಟ್ ಮಾಡ್ಕೊಂಡು ಇಲ್ಲಿರುವಂಥ ಕೋಟೆಗಳ ಎಲ್ಲ ಬಾಗಿಲನ್ನ ಕೌಂಟ್ ಮಾಡ್ಕೊಂಡ್ರೆ 30 ಈ ಥರದ 19 ಹೆಬ್ಬಾಗಿಲು, ಆ ಥರದ 35 ದಿಡ್ಡಿ ಬಾಗಿಲು. ಈಗ ಎಷ್ಟಿದೆ ಸರ್ ಈ ಥರ ದೊಡ್ಡ ಬಾಗಿಲು 19 ಇದಾವೆ ಟೋಟಲ್ ಎಲ್ಲ. ಆ ಥರದ 35 ದಿಡ್ಡಿ ಬಾಗಿಲು ಸಿಗುತ್ತೆ. ಸರ್ ಮತ್ತು ಈ ಕೋಟೆ ಕಟ್ಟಲಿಕ್ಕೆ 211 ವರ್ಷ ಆಗಿದೆ. ಒಬ್ಬ ರಾಜ ಏಕಕಾಲಲ್ಲಿ ಕೋಟೆ ಕಟ್ಟೋಕ್ಕಾಗಿಲ್ಲ. 13 ರಾಜರು ಹಂತವಾಗಿ ಕೋಟೆಯನ್ನು ಕಟ್ತಾ ಹೋಗಿದ್ದಾರೆ. ಗೋಡೆ ಮೇಲ್ಗಡೆ ಮಾರ್ಕ್ ಏನು ಕಾಣುತ್ತಲ್ಲ, ಹೈದರಾಲಿ ಮೊದಲ ಬಾರಿಗೆ ಕೋಟೆ ಮೇಲ್ಗಡೆ ದಾಳಿ ಮಾಡಿದಾಗ ಪೆರಿಂಗಿಂದ ಹೊಡೆದ್ರು ಸಮೇತ ಕೋಟೆ ಗೋಡೆಗಳು ಎಲ್ಲೂ ಹಾಳಾಗಿಲ್ಲ. ಅದರಿಂದ ಇದಕ್ಕೆ ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತಲೇ ಪ್ರಸಿದ್ಧಿ. ಸರ್ ಒಂದೊಂದು ಗೋಡೆ 8ರಿಂದ 10 ಅಡಿ ಇದೆ ಅಗಲ. ನಾವೆಲ್ಲ 9 ಇಂಚಿನ ಗೋಡೆ, 13 ಇಂಚಿನ ಗೋಡೆ ಕಟ್ತೀವಿ. ಹಾಗೆಲ್ಲ 8ರಿಂದ 10 ಅಡಿ ಗೋಡೆ ಕಟ್ಟಿದ್ದಾರೆ. ಸೊ 10 ಅಡಿ ಗೋಡೆ ಇದ್ದರೆ ಅಂಥ ಜಾಗ ಸಿಕ್ಬಿಟ್ರೆ ಟೌನಲ್ಲಿ ಅಷ್ಟೇ ಸಾಕಾಗುತ್ತೆ ಒಂದು ಮನೆ ಕಟ್ಟಲಿಕ್ಕೆ. ಸರ್ ಈಗ ಮುಂದೆ ಬನ್ನಿ ಸರ್, ಹಂಗೆ ಸ್ವಲ್ಪ. ಸರ್ ಆ ಭಾಗದಲ್ಲಿ ನೀವು ಕಮ್ಮಿ ಒಂದು 60-70 ವರ್ಷ ಇಂಚಿಗೆ ಹೋದರೆ ಅದೆಲ್ಲ ಖಾಲಿ ಜಾಗ. ಆ ಭಾಗದಿಂದ ಪಿರಂಗಿಯಿಂದ ಹೊಡೆದಾಗ ಬಿದ್ದಿರುವಂಥ ಒಂದು ಪಾಯಿಂಟ್. ಹೌದು ಸರ್, ಫೋರ್ಸ್ ಇರುತ್ತೆ. ಹೌದು ಸರ್, ಈ ಭಾಗ ಡೌನಿಂದ ಕೆಳಗೆ ಮನೆಗಳಿಂದ ಆಚೆ ಕಡೆ. ಸರ್ ನೋಡಿ ಇಲ್ಲಿ ನೋಡಿ ಸರ್ ಕಲ್ಲು ಕಾಣುತ್ತಲ್ಲ, ಕಲ್ಲು ನೋಡ್ಲಿಕ್ಕೆ 4 ಮೂಲೆ ಕಾಣುತ್ತೆ. ಗೋಡೆ ಒಳಗಡೆ ಟ್ರಯಾಂಗಲ್ ಇರುತ್ತೆ, ಇಂಟರ್ಲಾಕಿಂಗ್ ಇರುತ್ತೆ. ನೋಡಿ ಇಲ್ಲೊಂದು ಕಲ್ಲಿದೆಯಾ, ಲಾಕಿಂಗ್ ಇದೆ. ಇಲ್ಲೊಂದು ಕಲ್ಲಿದೆಯಾ, ಅಲ್ಲಿ ಲಾಕಿಂಗ್ ಇದೆ. ಅಲ್ಲೊಂದು ಕಲ್ಲಿದೆಯಾ, ಅಲ್ಲಿ ಲಾಕಿಂಗ್ ಇದೆ. ಎಲ್ಲೂ ಸಪ್ರೇಟಾಗಿ ಕಲ್ಲನ್ನು ಪೋಣಿಸಿಟ್ಟಿಲ್ಲ, ಎಲ್ಲ ಲಾಕಿಂಗಲ್ಲಿ ಇಟ್ಟಿರೋದ್ರಿಂದ ಇದು ಏನೇ ಒಂದು ಸಿಡ್ಲು ಹೊಡೆದ್ರು, ಪಿರಿಂಗಿಂದ ಹೊಡೆದ್ರು 1 ಕಲ್ಲು 2 ಕಲ್ಲು ಸಿಂಕ್ ಆಗುತ್ತೆ. ಬಿಟ್ಟರೆ ಇಡೀ ಗೋಡೆ ಹಾಳಾಗದೆ ಉಳಿದ್ರಿಂದ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಪ್ರಸಿದ್ಧಿ. ಲಾಕ್ ಇದೆ ನೋಡಿ ಈ ಕಲ್ಗೆ, ನೋಡಿ ಹಿಂಗೆ ಈ ಕಲ್ಗೆ ನೋಡಿ ಹಂಗೆ. ಸರ್ 4ನೇ ಸುತ್ತಿನ ಹೆಬ್ಬಾಗಿಲು, ವೀರಭದ್ರನ ಬಾಗಿಲು. ಸರ್ 4ನೇ ಸುತ್ತಿನ ಹೆಬ್ಬಾಗಿಲು, ವೀರಭದ್ರನ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಹತ್ರದಲ್ಲಿ ಬಂಡೆ ಇದೆ, ಬಂಡೆ ಮೇಲೆ ಒಂದು ದೇವಸ್ಥಾನ ಇದೆ, ವೀರಭದ್ರನ ದೇವಸ್ಥಾನ. ಅದರಿಂದ ಇದಕ್ಕೆ ವೀರಭದ್ರನ ಬಾಗಿಲು ಅಂತಲೇ ಕರೆದಿರೋಂಥದ್ದು. ಸರ್ ಪಾಳೆಗಾರ ಕಾಲದಲ್ಲಿ ವೀರಭದ್ರನ ದೇವಸ್ಥಾನ ಭಾಳ ಚೆನ್ನಾಗಿತ್ತು. ಸರ್ ನಂತರದಲ್ಲಿ ಅದು ಭಿನ್ನ ಆಗಿದೆ ಅಂತ ಹೊಡೆದಿದ್ದಾರೆ. ಒಳಗಡೆ ಮೂರ್ತಿ ಇಲ್ಲ ಸರ್, ಐಡಲ್ ಇಲ್ಲ, ಅದು ಭಿನ್ನ ಆಗಿದೆ. ಅದರಿಂದ ಇದಕ್ಕೆ ವೀರಭದ್ರನ ಬಾಗಿಲು.
ಟೋಟಲ್ ಎಷ್ಟು ವರ್ಷ ಸರ್ ಇಲ್ಲಿವರೆಗೂ? ಸರ್ ಕೋಟೆ ಕಟ್ಲಿಕ್ಕೆ 211 ವರ್ಷ ಆಗಿದೆ ನೋಡಿ ಸರ್. ಕಟ್ಟಿದಾಗಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಇದು? ಸರ್ ಕಮ್ಮಿ ಅಂದರೆ ಇದು 600 ವರ್ಷ ಹಳೆ ಕೋಟೆ. 600 ವರ್ಷದ ಹಳೆ ಕೋಟೆ. ಹಳೆ ಕೋಟೆ ಸರ್. 600 ವರ್ಷ. ಹೌದು ಸರ್. ಸರ್ ನೋಡಿ ಸರ್, ವೀರಭದ್ರನ ದೇವಸ್ಥಾನ ಭಿನ್ನ ಆಗಿದೆ ಸರ್. ಅಲ್ಲಿಗೆ ಹೋಗಂಗಿಲ್ವಾ ಸರ್? ಇಲ್ಲ, ಹೋಗ್ಲಿಕ್ಕೆ ಅಷ್ಟೊಂದು ರೂಟು ಸರಿ ಇಲ್ಲ. ಹತ್ರದಲ್ಲೇ ವೀರಭದ್ರನ ದೇವಸ್ಥಾನ ಇರೋದ್ರಿಂದ ಕೋಟೆಯ 4ನೇ ಸುತ್ತಿನ ಬಾಗಿಲನ್ನು ವೀರಭದ್ರನ ಬಾಗಿಲು. ಇಲ್ಲಿ 13 ರಾಜರಿದ್ರಲ್ಲ, 13 ರಾಜರು ಇದೇ ಕೋಟೆ ಒಳಗಡೆ ಬೇರೆ ಬೇರೆ ಜಾಗದಲ್ಲಿದ್ರೆ ಹೇಗಿದೆ ಸರ್? ಇಲ್ಲ, 13 ರಾಜರು ಒಂದೇ ವಂಶದವರು ಸರ್. ಒಬ್ರು ಆದ್ಮೇಲೆ ಒಬ್ರು. ಇವೆಲ್ಲ ಹಳ್ಳಿ ಕಡೆ ಹೋದ್ರೆ ಕುತ್ಕೊಳ್ಳಿಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಕಟ್ಟೆಗಳು, ಜಗಲಿ ಕಟ್ಟೆಗಳು. ಸರ್ ಈ ಗೋಡೆ ಕಾಣುತ್ತಲ್ಲ ಸರ್, ಗೋಡೆ ಆಚೆ ಒಂದೊಂದು ಪರಿವಾರದವ್ರು ಒಂದೊಂದು ಕಡೆ ಉಳ್ಕೊಳ್ಳಿಕ್ಕೆ ಮನೆಗಳಿತ್ತು ಸರ್. ಕಾಲಾಂತರದಲ್ಲಿ ಬಿದ್ದೋಗಿದೆ ಅದೆಲ್ಲ. 600 ವರ್ಷ ಮಣ್ಣಿನ ಗೋಡೆ, 600 ವರ್ಷದ್ದು ರಾಜರ ಕಾಲದಲ್ಲಿ ಕಟ್ಟಿರುವಂಥ ಮಣ್ಣಿನ ಗೋಡೆ. ಅಂಟು ಮಣ್ಣು ಅಥವಾ ಜೇಡಿ ಉಳ್ಕೊಂಡಿದ್ದ ಮೇಲೆ ಹೋದ್ರೆ ಇನ್ನೂ ಜಾಸ್ತಿ ಇದೆ ಸರ್, ಭಾಳ ಇದೆ. ಅಂಟು ಮಣ್ಣು ಅಥವಾ ಜೇಡಿ ಮಣ್ಣು ಅಂತ ಬರುತ್ತೆ. ಅಂಟು ಮಣ್ಣು ಅಥವಾ ಜೇಡಿ ಮಣ್ಣನ್ನು ಸುಮಾರು 10 ರಿಂದ 15 ದಿನ ನೀರಿನಲ್ಲಿ ನೆನೆಹಾಕ್ಬಿಟ್ಟು, ನೆನೆಹಾಕ್ದಂಥ ಮಣ್ಣಿಗೆ ಮಡಿಕೆ ಕುಡಿಕೆ ಚೂರು, ಬೆಲ್ಲ, ಹುಲ್ಲು, ಮೊಟ್ಟೆ, ಮರಳೆಲ್ಲ ಮಿಕ್ಸ್ ಮಾಡಿ ಆನೆಯಿಂದ ತುಳಿಸ್ತಾ ಇದ್ರು ಸರ್. ತುಳಿಸ್ದಂಥ ಮಣ್ಣನ್ನು ಜಿಗಿಟ್ ಬಂದಂಥ ಮಣ್ಣನ್ನು ರೊಟ್ಟಿ ಹಿಟ್ಟನ್ನು ಮೆದ್ದುತ್ತಾರಲ್ಲ ಆ ಥರ ಮೆದ್ಬಿಟ್ಟು ಚೌಕ ಮಾಡಿ ಒಣಗಿಸ್ಬಿಟ್ಟು ಗೋಡೆ ಇಡ್ತಿದ್ರು. ಸರ್ ಮಣ್ಣಿನ ಗೋಡೆನೇ ಏನಕ್ಕೆ ಕಟ್ತಾ ಇದ್ದಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಮಣ್ಣಿನ ಗೋಡೆ ತಂಪಾಗಿರುತ್ತೆ. ಉಳ್ಕಣ ಕಡೆ ಮಣ್ಣಿನ ಗೋಡೆ, ಕೋಟೆಯ ಭದ್ರತೆಗೆ ಕಲ್ಲಿನ ಗೋಡೆ. ಸರ್ ಮಣ್ಣಿನ ಗೋಡೆ ಬಿದ್ದೋಗಿದೆ, ಕಲ್ಲಿನ ಗೋಡೆಗಳು ಉಳ್ಕೊಂಡಿವೆ. ಹಾಂ ಸರ್ ನೋಡಿ, ಅಲ್ಲಿ ಪಂಜಿಡ್ಲಿಕ್ಕೆ ಸರ್ ಗೂಡು, ಪಂಜಿನ ಗೂಡು ಕರೆಕ್ಟ್ ನೋಡಿ ಸರ್, ಪಂಜು ಅಲ್ಲಿ ಸರ್. ಸರ್ ಇಲ್ಲ, ಈ ಭಾಗದಲ್ಲಿ ಸುಮಾರು ಕಡೆ ಅಲ್ಲೆಲ್ಲ ಇಂಥ ಕಡೆ ಎಲ್ಲ ಇಡ್ತಾ ಇದ್ರು ಸರ್ ಪಂಜುಗಳನ್ನ. ಪಂಜು ಸರ್. ಬೆಳಕಾಗ ನೈಟ್ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ. ಹಾಂ ಈಗೆಲ್ಲ ಅದು 3 ಇದೆ ನೋಡಿ ಸರ್. ಹೌದು. ಸರ್ ಇದು ಬೊಂಬೆ ಮಂಟಪ. ಸರ್ ಬೊಂಬೆ ಮಂಟಪ ಅಂದರೆ ಪಾಳೆಗಾರ ಕಾಲದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ ಯುದ್ಧದಲ್ಲಿ ಸತ್ತಾಗ ಕಲ್ಲಲ್ಲಿ ಕಸಿಟ್ಟಿರುವಂಥ ಆನೆ ಕುದುರೆ ಚಿತ್ರ. ಸರ್ ನಿಧಿ ಆಸೆಗಳಿದ್ದಾರೆ. ನಿಧಿ ಆಸೆಗಂದರೆ ಕಟ್ಟೋದಕ್ಕಿಂತ ಮುಂಚೆ ಬೆಳ್ಳಿ ನಾಣ್ಯ, ಬಂಗಾರ ನಾಣ್ಯ ಕೆಳಗಡೆ ಹಾಕ್ಬಿಟ್ಟು ನಂತರ ಕಟ್ಟಿರ್ಬೋದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಹೊಡೆದಿದ್ದಾರೆ. ಹಾಳಾಗಿದೆ. ಬೊಂಬೆ ಮಂಟಪ ಅಂತಲೇ ಪ್ರಸಿದ್ಧಿ. ಸರ್ ಬೆಟ್ಟದ ಮೇಲೆ ಸರ್ಕಲ್ ಥರ ಗೋಡೆ ಕಾಣುತ್ತೆ ನೋಡಿ ಅಲ್ಲಿ, ಅದು ವಾಚ್ ಮಾಡಲಿಕ್ಕೆ. ಅಂದರೆ ಅದನ್ನ ಬುರ್ಜು ಅಥವಾ ಬತೇರಿಗಳು. ಅಂದರೆ ಬರಿಗಣ್ಣಲ್ಲಿ 10-15 ಕಿಲೋಮೀಟ್ರ್ ನೋಡ್ತಾಯಿದ್ರು. ಅಂದರೆ ಒಬ್ಬ ಕಾವಲ್ಗಾರ ಸೈನಿಕ ಮೇಲ್ಗಡೆ ನಿಂತ್ಕೊಂಡು ಕೋಟೆ ಹೊರಭಾಗದಲ್ಲಿ ಬರೋಂಥ ಶತ್ರುಗಳನ್ನ ವೀಕ್ಷಣೆ ಮಾಡೋಂಥ ಜಾಗಗಳಿಗೆ ಬುರ್ಜು ಅಥವಾ ಬತೇರಿಗಳು. ಅದು ಸರ್ ಅಂಥವು 20 ರಿಂದ 30 ಇದಾವೆ ಇಲ್ಲಿ. ಸರ್ ಇದು ಒಂಥರ ಹೆಂಗಿದೆ ಕೋಟೆ ಅಂದರೆ ಸರ್ ಇದು ಓಪನ್ ಮ್ಯೂಸಿಯಂ. ನಿಮಗೆ ಇಮ್ಯಾಜಿನೇಷನ್ ಮಾಡಲಿಕ್ಕೇನು ನಾನು ಇದು ಮಾಡಲ್ಲ, ಯಾಕಂದರೆ ಸರ್ ಕಣ್ಣಾರೆ ನೋಡ್ಬೋದು. ಇಲ್ಲಿ ಇಮ್ಯಾಜಿನೇಷನ್ ಮಾಡೋದು ಬೇಡ, ಲಿವಿಂಗ್ ಹೆರಿಟೇಜ್ ಸರ್. ಆದರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲೇ ಇಂಥ ಅಭೇದ್ಯ ಕೋಟೆ ಎಲ್ಲೂ ಇಲ್ಲ. ಮತ್ತಿ ತಿಮ್ಮಣ್ಣ ನಾಯಕನಿಂದ ಹಿಡಿದು ಅಪ್ ಟು ರಾಜ ವೀರ ಮದಕರಿ ನಾಯಕನವರೆಗೂ 211 ವರ್ಷದಲ್ಲಿ ಅವರು ಭಾಳಷ್ಟು ಅಭೇದ್ಯವಾಗಿ ಅಷ್ಟೇ ದರ್ಪದಿಂದ ಅಧಿಕಾರವನ್ನು ಮಾಡ್ಕೊಂಡು ಹೋದಂಥ ಪಾಳೆಗಾರರು. 77 ಪಾಳೆಗಾರರು ಈ ರಾಜವೀರ ಮದಕರಿ ನಾಯಕನಿಗೆ ಎದುರುಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಡ್ತಾಯಿದ್ರು. 77 ಪಾಳೆಗಾರರ ಗಂಡ ಅಂತ ಹೇಳ್ತಾರೆ. ಅಂದರೆ ರಾಜವೀರ ಮದಕರಿ ನಾಯಕನ ಎದುರಾಕೊಂಡ್ರೆ ನಮಗೆ ಸೋಲ್ ಕಟ್ಟಿತ್ತ ಬುಟ್ಟಿ ಅಂತೇಳಿ ಅದು ಅವ್ನಿಗೆ ಅಡ್ಜಸ್ಟ್ ಆಗಿ ಅವ್ನಿಗೆ ಕಪ್ಪ ಕಾಣಿಕೆ ಕೊಟ್ಕೊಂಡು 77 ಪಾಳೆಗಾರ ರೂಲ್ ಮಾಡ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ತಾರೆ. ಉದಾಹರಣೆಗೆ ಬಂದರೆ ಹೈದರಾಲಿ ಟಿಪ್ಪು ಏನಿದಾರಲ್ಲ, ಹೈದರಾಲಿ ಬಂದ್ಬಿಟ್ಟು ರಾಜವೀರ ಮದಕರಿ ನಾಯಕನ ಸಹಾಯ ತಗೊಂಡೆ ಅವನು ರೂಲ್ ಮಾಡಿದವನು. ಬಟ್ ಕೊನೆಗೆ ಎಲ್ಲ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನ ಅವನ ಅಂಡರಿಗೆ ತಗೊಂಡು ದೊಡ್ಡ ವಿಶಾಲವಾದಂಥ ಸಾಮ್ರಾಜ್ಯನ ಕಟ್ಟಲಿಕ್ಕೆ ಚಿತ್ರದುರ್ಗ ಸಂಸ್ಥಾನನೂ ಒಟ್ಟುಗೂಡಿಸ್ಕೊಂಡ್ರೆ ಇದು ಬೆಟ್ರ್ ಆಗುತ್ತಲ್ಲ ಒಂದು ಉದ್ದೇಶಕ್ಕೆ ಕೊನೆಗೆ 1779ರಲ್ಲಿ ಕುತಾಂತ್ರ ಮೋಸ ಮಾಡಿ ಕೋಟೆಯನ್ನು ಗೆಲ್ತಾನೆ. ಆಮೇಲೆ ಸುಮಾರು 20 ವರ್ಷ ಅವ್ರ ಅಂಡರಲ್ಲಿರುತ್ತೆ ಹೈದರಾಲಿ ಮಗ ಟಿಪ್ಪು. ಆಮೇಲೆ 1799ರಲ್ಲಿ ಆಂಗ್ಲೋ ಮೈಸೂರದಲ್ಲಿ ಟಿಪ್ಪು ಮರಣವಂತಾನೆ. ಟಿಪ್ಪು ಮರಣವಂತಾಗ ಬ್ರಿಟಿಷ್ರಿಗೆ ಹೋಗುತ್ತೆ. ಬ್ರಿಟಿಷರು ನೇರವಾಗಿ ರೂಲ್ ಮಾಡೋಕ್ಕಾಗಲ್ಲ. ಅಲ್ಲಿಂದ 1700 ಇವರು ನಾಯಕರ ಮೇಲೆ ದಂಡ ಎತ್ತಿದ್ನ. ಹೌದು ಸರ್, ಹೈದರಾಲಿ ಮಗನೇ ಟಿಪ್ಪು ಅಲ್ಲ. ಸಹಜವಾಗಿ ಅವ್ರ ತಂದೆ ಅಸೆಟ್ಟೆ ನಮ್ಮ ಭಾರತ ದೇಶದವರ. ಅಯ್ಯೋ ಸರ್, ಏನು ಹೈದರಾಲಿ ಹುಟ್ಟಿದ್ದು ಸರ್ ಕೋಲಾರ ಡಿಸ್ಟಿಕ್ ಬೂದಿಕೋಟೆ ಒಳಗಡೆ. ಮತ್ತೆ ಸರ್ ಟಿಪ್ಪು ಹುಟ್ಟಿದ್ದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ದೇವನಹಳ್ಳಿಯಲ್ಲಿ ಹುಟ್ಟಿದ್ದು. ಅವ್ರು ಮೂಲತಃ ನಮ್ಮ ಕರ್ನಾಟಕದವ್ರೆ. ಬಟ್ ಜಾತಿ ಬೇರೆ, ಧರ್ಮ ಬೇರೆ. 20 ವರ್ಷ ಅವ್ರ ಅಂಡರ್ಲಿ ಕೋಟೆ ಇತ್ತು. ಆ 20 ವರ್ಷ ಅಂಡರ್ಲೇ ಹೈದರಾಲಿ ಯಾವಾಗ 1799ರಲ್ಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣವಂತನ. ಆಮೇಲೆ ಬ್ರಿಟಿಷ್ಗೆ ಹೋಗುತ್ತೆ. ಬ್ರಿಟಿಷ್ ಏನು ಮಾಡ್ತಾರೆ, ಮೈಸೂರು ಸಂಸ್ಥಾನಕ್ಕೆ ಮರ್ಜ್ ಮಾಡ್ತಾರೆ. ಅವರು ಸರ್ ಈ ಕಡೆ ಈ ಭಾಗದಲ್ಲಿ ಏನು ಕೋಟೆ ಕಟ್ಟಂಥ ಕೆಲಸ ಮಾಡಿಲ್ಲ. ಅಪ್ ಟು ಇಂಡಿಪೆಂಡೆಂಟ್ವರೆಗೂ ಒಡೆಯರ್ ಅಂಡರಲ್ಲಿತ್ತು. ಆಮೇಲೆ ಇದು ಅಖಂಡ ಕರ್ನಾಟಕ ಆಯಿತು. ನನ್ನೊಂದು ಕ್ವಶನ್, ಈಗ
ಇಲ್ಲಿಂದ ಅಲ್ಲಿವರೆಗೂ ಒಂದೇ ಗೋಡೆನಾ? ಹಿಂಗೆ ಇಲ್ಲಿ ಕಾಣುತ್ತೆ ಬರ್ರಿ, ಇಲ್ಲಿ ಕಾಣುತ್ತೆ.